ಅಲ್ಲ ಕಂಡೆಯ, ನಿನಗೇನು ಏನೋ ಅನ್ಸುತ್ತಾ ಇಲ್ವಾ? ನೀನು ನನ್ನ ತಗೆ ಏನು ಹೇಳ್ಕೊಂಡೇ ಇಲ್ಲ. ಬಂದು ಹೇಳ್ಬೇಕು ತಾನೆ. ಆ ಶಿವಲಿಂಗ ನಿನಗೆ ಎಲ್ಲ ಸೀರೆ ಜಾಕೆಟ್ ಎಲ್ಲ ಸುಟ್ಟಾಕೋದು ಈ ರೀತಿ ಎಲ್ಲ ಹಿಂಸೆ ಕೊಡ್ತಾ ಇದ್ದಾನಂತೆ. ನೀನು ನನಗೆ ಹೇಳ್ಬೇಕೋ ಬೇಡವಾ? ಬಾಯಿ ಮುಚ್ಕೊಂಡು ಸುಮ್ಮನಾಗಿದೆಯಲ್ಲೇ. ನಾನು ಹೇಳಕ್ ಹೋಗಿಲ್ಲ. ನಾನು ಏನು ಮಾಡೋಣ ಹೇಳು? ನನ್ನ ಮಗ ಹಂಗೆ ಮಾಡೋದ ಅದಕ್ಕೆ ಮನೆ ಬಿಟ್ಟು ಕಳಿಸಿದ್ದೀನಿ. ಬಿಡು, ಹಣ ಹೋದ್ರು ಹೋಗ್ತಾನೆ ಅಂತೇಳಿ ಸುಮ್ಮನಾಗ್ಬಿಟ್ಟಿದ್ದೀನಿ. ನಾನೇನು ತಲೆ ಕೆಡಿಸ್ಕೊಂಬಲ್ಲ, ನಾನು ಯಾವನಿಗೆ ಏನು ತಲೆ ಕೆಡಿಸ್ಕೊಂಬಲ್ಲ. ನನ್ನ ಗಂಡ ಅಲ್ದಿದ್ರೆ ಯಾವನಿಲ್ಲ ಅಂತಂದ್ರೂ ನಾನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅದಕ್ಕೇನೆ ಸುಮ್ಮನಾಗಿದೆ, ಹಂಗಾರ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ. ಅಲ್ಲ, ನನಗೆ ಈ ವಿಷಯ ಗೊತ್ತಿರಲಿಲ್ಲ ಜಯ. ನಿಜ ಗೊತ್ತಿಲ್ಲ ಕಣೆ. ನಾನಿಲ್ಲ ಅಂತಂದಿದ್ರೆ ನಾನು ಹಿಂಗಾಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಬಂದೆ ನನ್ನ ಮಗ ನಲ್ಗೋ ಹುಡುಕ್ಯಂಡು ಬಂದೆ, ಸಿಕ್ಕ ಸರಿಯಾಗಿ ಬಿಟ್ಬಿಡೋಣ ಅಂತೇಳಿ. ನನ್ನ ಮಗ ಸಿಗಲಿಲ್ಲ. ನಾನು ಹೇಳಲ್ಲಪ್ಪ, ನನಗೆ ಯಾತರು. ಅದು ಹೇಳಿರಿ ನೀನು ಗಿಣಿರಾಜಂತಾಗೆ ಚೆನ್ನಾಗಿದೆಯಾ ಹಂಗೆ ಹಿಂಗೆ ಅಂತ. ನಾವಿರೋದು ನಾವಿಬ್ರು ವಿಶ್ವಾಸ ತಗೊಳಪ್ಪ. ನಾವಿಂದನ ಹಿಂಗೆಲ್ಲ ನೀನು ಸುಬ್ಬಿ ಇರೋ ಥರ ನಾವು ಎಂದನ ಇದ್ದೀವಿ ಅಂತ ಹೇಳಿ ನಾನು ಅಲ್ಗೂ ಜೋರು ಮಾಡಿದ್ದೀನಿ. ಏನು ಮಾಡೋಣ, ನನ್ನೊಂಥರ ಕರ್ಮ. ನೀನು ಹೇಳ್ಕೋಬೇಕು ಜಯ, ಏನಿದ್ರು ನಂತಾಗ ಹೇಳ್ಕೆ ನೀನು. ಸರಿನೇ, ನೀನು ತಲೆ ಕೆಡಿಸ್ಕೋಬೇಡ. ಅವನೆಂಥ ಊಟ ಲೋಪರ್ ಲಪ್ಪಂಗ ಮಗ ಅಂತ ಗೊತ್ತಿಲ್ಲ ಜನಕ್ಕೇನು. ನೀನು ಬಿಟ್ಟು ಬಂದಿರೋದು ಹೇಳಿ ಅದು ನನಗೆ ಗೊತ್ತೈತೆ. ನನಗೂ ನಿನಗೂ ಬಿಟ್ಟು ಇನ್ಯಾರಿಗೂ ಗೊತ್ತಿಲ್ಲ ಅವ್ನು ಎಂಥ ನನ್ನ ಮಗ. ನಿನ್ನ ಏಟ ಏನು ಅಂತ ಹೇಳಿ ನನಗೂ ನಿನಗೂ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಸರಿನೇ, ನೀನು ಏನಿದ್ರು ನಂತಾಗ ಹೇಳ್ಕೆ. ನೀನು ಹೇಳ್ಕೆಂಬದಲೆ ಅಂತೂ ನನ್ನ ಹತ್ರ ಇರಬೇಡ. ಏನು ಬೇಡ, ನೀನಿರೋದು ಪೂರ್ಣಮ್ ನೆಟ್ಕಾಗಿ. ನೀನಿಲ್ಲ ಅಂದರೆ ಏನು ಮಾಡಬೇಕಾಗಿತ್ತು? ನಾನು ವಿಶ್ವಾಸದಾಗಿದ್ದೀನಿ ಅಷ್ಟೆ. ತಪ್ಪಾಗಿ ತಿಳ್ಕೊಂಡವನ ನನ್ನ ಮಗ. ವಿಶ್ವಾಸದಾಗ ನಾವಿಬ್ಬರು ಸೈಡಕ್ಕಿರೋದು. ಸೀರೆ ಜಾಕೆಟ್ ಒಂದು ಬಿಟ್ಟಿಲ್ಲ, ಸುಟ್ಟಾಕಿ ಹೋಗ್ಯಾವ. ಅಳಬೇಡ, ಸುಮ್ಕಿರು. ಸೀರೆ ಜಾಕೆಟ್ ತಾನೆ ನಾನು ಕೊಡಿಸ್ತೀನಿ ನಡಿ, ಯೋಸ್ಬೇಕು ಅಸ್ತಕ. ನೀನು ಅಳಬೇಡ ತಾಯಿ. ನೀನು ಅಳ್ತಾ ಇದ್ರೆ ನನಗೆ ನೋಡೋಕ್ಕಾಗಲ್ಲ. ನೀನು ಚೆನ್ನಾಗಿದೆಯಾ ಅಂದ್ರೆ ಮಾತ್ರ ನನಗೆ ಖುಷಿ. ಇಲ್ಲಿ ನೋಡು, ನನಗೆ ಯಾವಾಗಲೂ ನಮ್ಮ ಜಯ ಚೆನ್ನಾಗಿದ್ದರೆ ಮಾತ್ರ. ನಾನು ಹೇಳ್ತಾ ಇದ್ದೀನಲ್ಲ, ನಿಜವಾಗ್ಲೂ ಸೀರೆ ಜಾಕೆಟ್ ಎಲ್ಲ ಸುಟ್ಟಾಕಿರ್ಬೋದು ಅವನು. ನಡಿ, ಕೊಡಿಸ್ತೀನಿ. ಏಸ್ಬೇಕು ನಡಿ. ನಿನಗೆ ಎಂಥ ಸೀರೆ ಬೇಕಂತ ಹುಡ್ಕ, ಚೆನ್ನಾಗಿರು. ನೀರಾಜಣ ಬಂದವನಿ. ಯಾಕೆ ಅಳ್ತಾ ಇದ್ದಾಳಲ್ಲಿ ಜಯಮ್ಮ? ಅವ್ನು ಮಾಡಿರೋದು ಬದುಕಿಗೆ ಒಂದೇ ಒಂದು ಸೀರೆ ಜಾಕೆಟ್ ಬಿಟ್ಟಿಲ್ವಂತೆಲ್ಲ ಸುಟ್ಟಾಕ್ಯವನಂತೆ. ನೋಡಿ, ಹಿಂಗೆ ಕುಯ್ಕ್ ಬುದ್ದಿರಂತ ಹೆಂಗಿರ್ಬೋದು ಹೇಳು? ನಾನು ಧಾರಾಳ ಮನ್ಸಿರೋಳು. ನಾನು ಯಾವತ್ತೂ ನಾನು ಹಿಂಗೆ ಮಾಡ್ದಾಳಲ್ಲ, ಏನಿಲ್ಲ. ನಾನು ಧಾರಾಳವಾಗಿರೋಳು. ಇವಾಗ ಸೀರೆ ಜಾಕೆಟ್ ಎಲ್ಲನ ಸುಟ್ಟಾಕಿ ಹೋಗ್ಯದಾನೆ. ಇವಾಗ ಹೆಂಗೆ ಮಾಡ್ಬೇಕು ಹೇಳು? ನಾನು ಯಾವ ಇಕ್ಕಮನ ಯಾವ ಬಿಡೋಣ ಅಮ್ಮಂಗಾಗೈತಿ. ಹೋಗತ್ತ ಎಲ್ಲ ಇರೋಬರ ಹೊಸ ಜಾಕೆಟು ಹೊಸ ಸೀರೆ ಎಲ್ಲ ಸುಟ್ಟಾಕಿ ಹೋಗ್ಯವನಿ. ನಾನು ಎಳಿಂತ ಮಾಡ್ತಾನೆ ಸಣ್ಣವು ಯಾರನ ಕಾಮ್ದಾರಿಗೆ ಇವಳು ಹೇಳಲ್ಲಪ್ಪ ಅಂತಾರೆ ನನ್ನ. ಕಣ ಗಿಣಿರಾಜಣಯ್ಯ, ಇವಳೇನು ಅಂತ ಕೆಲಸ ಮಾಡಲ್ಲ. ಅವನೇನೆ ಶಿವಲಿಂಗಣ ಇಂತಾಗೆ ಒಳ್ಳೆ ಬುದ್ಧಿ ಇಲ್ಲ ಈಗ. ಅಲ್ಲ ನೋಡಿ, ಸೀರೆ ಜಾಕೆಟ್ ಎಲ್ಲ ನಾ ಸುಟ್ಟಾಕ್ಯವನಲ್ಲ. ನೋಡಿ, ಇವತ್ತು ನೀನು ಪಾಪ ಸಮಾಧಾನ ಮಾಡಕ್ಕೆ ಬಂದಿದೀಯ. ನೀವು ಭಾಳ ವಿಶ್ವಾಸದಾಗ ಇದ್ದೀರಿ ಅವಳು. ಒಂಥರ ಏನ ಒಟ್ನಲ್ಲಿ ಅಂತ ಕೆಟ್ಟದ್ದು ಕೆಲಸ ಏನು ಮಾಡಿಲ್ಲ. ಒಟ್ನಲ್ಲಿ ಏನೋ ವಿಶ್ವಾಸದಾಗೆ ಐದಿರ. ಅಷ್ಟೇನೆ. ಅದನ್ನ ಜನ ತಪ್ಪಾಗಿ ತಿಳ್ಕೊಂತಾರೆ. ಅವನು ಶಿವಲಿಂಗಣ ಏನೂ ತಪ್ಪಾಗಿ ತಿಳ್ಕೊಳವನು. ಅದಕ್ಕೇನೆ ಹಿಂಗೆ ಅವತಾರಗಳು ಆಡ್ತಾನೆ. ಅದಕ್ಕೆ ಒಳಕ್ಕೆ ಬಿಡ್ಕೊಂಡಿಲ್ಲ. ಅದೇ ಕಳಿಸಿ ಅವಳು. ಸುಮ್ಕಿರೋಳು ಬೇಡ. ಗಿಣಿರಾಜಣ್ಣ ಇದ್ದಾನೆ. ಅಳ್ಬೇಡ ಜಯ ನೀನು. ಅಳ್ಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಶಿವಲಿಂಗನ್ನ ನಾನು ನೋಡ್ಕೊಂತೀನಿ. ಸರಿ, ನೀನು ಅಳ್ಬೇಡ. ನಿನ್ನ ಕಣ್ಣೀರು ಒರೆಸ್ಕೊಳ್ಳಮ್ಮ ತಾಯಿ. ನೀನು ಅಳ್ಬೇಡ್ದು. ನಾನು ನೀನು ಭಾಳ ವಿಶ್ವಾಸದಾಗ ಇದ್ದೀವಿ. ಕಷ್ಟ ಸುಖದಾಗೆ ನಿನಗೆ ನಾನು, ನನಗೆ ನೀನು ಅಷ್ಟೇನೆ. ನಾನು ಕಷ್ಟಾಗಿದ್ದಾಗ ನೀನಾಗಿದ್ದೀಯಾ, ನೀನು ಕಷ್ಟಾಗಿದ್ದಾಗ ನಾನಾಗಿದ್ದೀನಿ. ಹಂಗೆ ವಿಶ್ವಾಸದಾಗಿದ್ದೀವಿ ಹೊರ್ತು ನಾವೇನಂಥದ್ದು ಇದು ಮಾಡ್ಕೊಂಡಿಲ್ಲ. ನೀನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನೀನೇನು ಹಂಗೆ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಭಾಳ ಭಾಳ ತಲೆ ಕೆಡುತ್ತೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಆರಾಮಾಗಿರೋದು ಕಲಿ. ನೋಡು, ಏನಾದಪ್ಪ ಎನ್ಸನ ಕೇಳ್ತಾನೆ. ಬಿಡತ್ತ, ನಿನ್ನಂತೂ ಬೋಲ್ ಇಷ್ಟಪಡ್ತಾನೆ ಕಣಮ್ಮ. ಬೋಲ್ ಚೆನ್ನಾಗಿ ನೋಡಿ ಕಣ್ಣೀರು ವರ್ಷದ ನೋಡಿ, ನನಗೆ ಸಂತೋಷ ಆಗುತ್ತೆ. ಎಂತ ಚೆನ್ನಾಗಿ ನೋಡ್ಕೊಂತಾನೆ. ನಾವಂಥದ್ದೇನು ಅಂತ ತಪ್ಪು ಕೆಲಸ ಮಾಡಿಲ್ಲ ಕಣಜ್ಜಿ. ಅವನು ಶಿವಲಿಂಗಪ್ಪ ನಾನು ಗಿಣಿರಾಜನು ತಪ್ಪಾಗಿ ತಿಳ್ಕೊಂಡವ್ನಿ. ಹಿಂಗೆ ಎಲ್ಲನ ಹಿಂಗೈತೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಳ್ಳೋನು. ನೋಡು, ನಾನು ಏನೋ ಅಂತ ಕೆಲಸ ಮಾಡಿದ್ರೆ ದೇವ್ರು ನೋಡ್ಕೊಂತಾನೆ. ನಾವಂಥದ್ದು ಮಾಡಿಲ್ಲ. ವಿಶ್ವಾಸ ಸೇನಕ್ಕಿದ್ದೀವಿ ಹೊರ್ತನು ಏನೋ ಒಂಥರ ನಾವು ಕ್ಲೋಸ್ ಆಗಿದ್ದೀವಿ. ತುಂಬ ಕ್ಲೋಸ್ ಆಗಿದ್ದೀವಿ ಅಷ್ಟೇನೆ. ತುಂಬ ಕ್ಲೋಸಾಗಿ ಮಾತಾಡ್ಸ್ಕೊಂಡು ಸೇನಕ್ಕಿದ್ದೀವಿ. ನೀನು ಮಾತ್ರ ಹಂಗೆ ಮಾಡ್ತೀಯ. ಎಂತೆಂಥ ಮಾತು ಬೈತಾನೆ ಗಿಣಿರಾಜಪ್ಪ. ಎಂತೆಂಥ ಮಾತು ಬೈತಾನೋ ಹಂಗೇನೆ. ಹಾಳಾಗೋಗ್ತಾನೆ ಸುಮ್ಮನೆ. ಅವ್ನು ನಿನ್ನೊಂದು ಹೋಗ್ಯವನೇ ಅಂತಂದರೆ ಅವನು ದರಾಗರ್ ಎಲ್ಲಿಗೆ ಹೋಗ್ಯಾರ? ಸುಬ್ಬಿಮಂತಕ್ಕೆ ಹೋಗ್ಯವನೇನ? ಅಲ್ಲಿಗೆ ಹೋಗಿರೋದು. ಯಾಕ ಸುಬ್ಬೀರ್ ಮನೆ ತಕ್ಕೆ ಹೋಗ್ಯದನ್ ಶಿವಲಿಂಗಣ್ಣಯ್ಯ. ಯಾಕಾಗಿ ಗಿಣಿರಾಜಣ್ಣ ಬಂದೈತಿ.
ಸಮಾಧಾನ ಮಾಡಕ್ ಬಂದವ್ನು ಕಣಮ್ಮ. ಫ್ರೆಂಡ್ ಹೇಳ್ತಾ ಕುಕ್ಕಂಡವಳಿ ಅದಕ್ಕೇನೆ ಸಮಾಧಾನ ಮಾಡಕ್ ಬಂದವ್ನಿ. ನೋಡು ಅವಳು ಬೇಡ ಸುಮ್ಕಿರು, ಯಾಕೆ ಅಳ್ತೀಯ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾನೆ. ಅವಳು ಬೇಡ ಸುಮ್ಕಿರು, ಅವಳು ಬೇಡ ಯಾಕೆ ಅಳ್ತೀಯ ನೋಡ ಅಂತ ಆಸೆನ ಕಣ್ಣೀರು ಹರಿಸ್ಕೊಂಡು ಸಮಾಧಾನ ಮಾಡ್ತಾ ಇದ್ದಾನೆ. ನಾನಿದ್ದಂಗೆ ನೀನು ಏನು ತಲೆ ಕೆಡಿಸಬೇಡ. ಅವ್ನು ಸೀರೆ ಜಾಕೆಟ್ ಸುಟ್ಟಾಗ್ಯಾನ ನಡಿ ತೋರನ್ ಈಗಲೇನೆ ಅವ್ನ ಎದ್ರಿಗೆ ಒಳ್ಳೊಳ್ಳೆ ಸೀರೆ ಒಳ್ಳೊಳ್ಳೆ ಜಾಕೆಟ್ ಇಕ್ಕೊಂಡು ನೋಡಾಡು. ನಡಿ ಹೋಗ್ತಾರ ನೀನು ತಲೆ ಕೆಡಿಸಬೇಡ. ಮಂಗ ನನ್ನ ಮಗ ಅಂಥದ್ದು ಮಾಡ್ಯಾವ ನನ್ನ ಮಂಗ. ಮಂಗ ನನ್ನ ಮಗ ಅವನು ಒಳ್ಳೆ ಲೋಜ್ ನನ್ನ ಮಗ. ನೋಡಮ್ಮ ಹಿಂಗೆ ಹೇಳೋರು ಯಾರು ಸಿಗ್ತಾರೆ? ಎಂತ ಸನಕ್ಕೆ ಸೀರೆ ಜಾಕೆಟ್ ಎಲ್ಲ ಸುಟ್ಟಾಕ್ಯವ್ರೆ ಅಂದರೆ ನಡಿ ಹೋಗಂತಾರ ನಾ ದಿಯೋಟ್ ಆಗುತ್ತಾ ಆಗಲಿ ಅಂತ ಹೇಳ್ತಾ ಇದ್ದಾನಲ್ಲ ಗಿಣಿರಾಜಣ್ಣಯ್ಯ. ನೋಡು ಅಲ್ಲ ಅವ ಅಣ್ಣಯ್ಯ ಇವತ್ತು ಆಸಿಲ್ದಲ್ಲೇ ಹೇಳ್ತಾನೆ. ಅಳ್ತಾ ಇರೋದನ್ನ ಕಣ್ಣೀರು ಹರಿಸ್ತಾ ಇದ್ದಾನೆ. ನೋಡಮ್ಮ ಇಂಥವ್ರು ಯಾರು ಸಿಗ್ತಾರೆ? ಬೋಲ್ ಇಷ್ಟಪಡ್ತಾನೆ ಕಣಮ್ಮು ಗಿಣಿರಾಜಣ್ಣ. ನಡಿ ಎದ್ದ ಹೋಗೋಣ, ರೇಷ್ಮೆ ಸೀರೆನೇ ಕೊಡಿಸ್ತೀನಿ ನಡಿ ಹೋಗೋಣ ಈಗಲೇನೆ. ನನ್ನ ಮಗ ಸುಟ್ಟಾಕಿರ್ಬೋದು ರೇಷ್ಮೆ ಸೀರೆ, ನಿನಗೆ ಅಂತ ಬೇಕು ಒಂದು 10 ಸೀರೆ ತಕ ಕೊಡಿಸ್ತೀನಿ. ಕ್ಯಾಪಾಸಿಟಿ ನನಗೆ ಐತೆ ಕೊಡ್ಸೋ ಕ್ಯಾಪಾಸಿಟಿ. ಸರಿ ನೀವು 1000 ರೂಪಾಯಿ 10 ಸೀರೆ ತಂತ್ಯಾ ನಡಿ ಕೊಡಿಸ್ತೀನಿ ನಾನು. ನೀನು ತಲೆ ಕೆಡಿಸಬೇಡ. ಸುಟ್ಟಾಕಿದ್ರು ಸುಟ್ಟಾಕ್ತಾನೆ ನನ್ನ ಮಗ ಉಲ್ಕ. ನಿಮ್ಮ ನಮರಿ ಎದಿಲ್ಲ. ನನಗೆ ಯಾರ ಹೇಳಿರು ಬೋಲೋ ಅನ್ನಿಸ್ತಾ ಇದ್ದಾನೆ. ಕೋಳಿ ಸಾರಕ್ಕೆ ಬೇರೆ ಮಾತ್ರೆ ಹಾಕಿದ್ನಂತೆ 2-3 ದಿನ ಬೇರೆ ಆತಂತೆ. ನಾನು ಅಕ್ಕಿ ಯಾಕೋ ಬರಲಿಲ್ವಲ್ಲ ನಮ್ಮ ಜಯಶ್ರೀ ಬೋತಿದ್ದವಳು ಯಾಕೋ ನಾನು ಮಾತಾಡ್ಸಕ್ಕೆ ಬರಲಿಲ್ವಲ್ಲ. ಗಿಣಿರಾಜ ಅಂತೇಳಿ ಒಂದು ದಿವ್ಸಕ್ಕೆ ಒಂದ್ಸತಿ ಆದರೂ ಮಾತಾಡ್ಸಕ್ಕೆ ಬರೋಲ್ಲ. ಯಾಕೆ ಬರಲಿಲ್ಲ ನಮ್ಮ ಜಯಶ್ರೀ ಅಂತ ನನಗೆ ಹಂಗೆ ಬೈಯೋದಂಗೆ ಆಯ್ತು. ಅದಕ್ಕೆ ನಾನು ಈಗ ಯಾರಂಗೆ ಬಂದರು ನಾನು ಅದಕ್ಕೆ ಓಡಲೇ ಬಂದೆ. ಬಿಡತ್ತ ಏನೋ ಬೇಡ ಇರವೇನೆ ಹುಡ್ಕೊಂತೀನಿ ಸಾಕು. ಸೀರೆಗಳಿನ್ನೇನು ತರಕ್ಕೆ ಹೋಗೋಣ. ಇಲ್ಲ ನಡಿ ಹೋಗೋಣ. ಎದ್ದ ಹೋಗೋಣ. ಎದ್ದ ಫಸ್ಟ್ ನೀನು ಹೊಸ ಸೀರೆಗಳು ತರ್ಮೈತ್ ನಡಿ. ತಂದು ಹುಡ್ಕೊಂಬೈತ್ ನಡಿ. ಅನ್ಕಂಡು ಎದುರಿಗೆ ಹೋಗ್ಲಾಳ ಸುಬ್ಬೀತಕ್ಕೆ ಹೋಗ್ಲಾಳ. ಎದ್ದ ಇಲ್ಲಿ ಫಸ್ಟ್ ಎದ್ದ ನಡಿ ಹೋಗೋಣ. ಬಿಡತ್ತ ಸಾಕಿರವೆ ಹುಡ್ಕೊಂತೀನಿ. ಇಲ್ಲ ನಡಿ ಹೋಗೋಣ. ತರನ್ ನಡಿ. ಬಾರಪ್ಪ. ನೋಡ್ತಾಯಿ ಗಿಣಿರಾಜ ಕರ್ಕೊಂಡು ಹೋಗಿದ್ದ ಸೀರೆ ಕೊಡ್ಸೋಕ್ಕೆ. ಬೋಲ್ ಚೆನ್ನಾಗಿ ನೋಡ್ಕೊಂತಾನೆ ಕಣಿ. ಹೆಸ್ರು ಅಂದರೆ ಬೋಲ್ ಇಷ್ಟ ಇವನಿಗೆ. ಮತ್ತೆ ಇಲ್ಲಿ ಬಂದಾಗಿಂದನೂ ಅವರು ಬೋಲ್ ಜೊತೆಯಾಗಿ ಅವ್ರಿ ಚೆನ್ನಾಗಿ ಇದಾರೆ ಕಣಮ್ಮ. ಅಂದರೆ ಅಂತ ಅದು ಯಾತು ಇಲ್ಲ ಅಂತಾರೆ ಜನಗಳೆಲ್ಲ. ಅಯ್ಯೋ ಏನಾಯ್ತೋ ಏನೋ ಅಂತಾರೆ. ಒಟ್ಟಿನಲ್ಲಿ ವಿಶ್ವಾಸ ಚೆನ್ನಾಗಿ ಇದಾರಂತೆ. ಅದೇನೇ ಅವನು ಇವ್ರದ್ದು ಹೇಳ್ತಾನೆ, ಅವನು ಇವರು ಸುಬ್ಬಿದ್ದು ಹೇಳ್ತಾರೆ. ಯಾರು ಅವನು ಶಿವಲಿಂಗಪ್ಪ ನೋಡಿ ಅವನು ಅವಳು ಯಾಕೆ ಮತ್ತೆ ಗಿಣಿರಾಜನ್ ಮಾತಾಡಿಸ್ತಾಳೆ ಅಂತ ಅವನು ಹೇಳ್ತಾನೆ. ಯಾರ್ದು ಕೇಳ್ಬೇಕು ಯಾರ್ದು ಬಿಡ್ಬೇಕು? ಹೆಂಗ ವಾಸೀರೆ ಕೊಡ್ಸಕ್ಕೆ ಕರ್ಕೊಂಡು ಏನು ಹೇಳು? 1-2 ವಾಸೀರು ಬರ್ತವೆ ಹೆಂಗ ಅಲ್ಲ. ಸುಟ್ಟಿರೋ ತೋರಿಸ್ಲೇ ಇಲ್ಲ ನಮ್ಮ. ಸುಮ್ಮನೆ ಸುಟ್ಟೇವೆ ಸೀರೆ ಸುಟ್ಟಾವೆ ಅಂಬಾಳು. ಇಲ್ಲ ಸುಟ್ಟಾಕಿ ಅನ್ಕಣೆ ಮುಂಜಕ್ಕ ಸುಟ್ಟಾಕ್ಯವ್ರೆ. ಅವ ಅಣ್ಣಯ್ಯ ಒಳನಲ್ಲಿ ಹೇಳು ಕುಯ್ಕ್ನಂತನ್ ಕುಯ್ಕ್ ಬುದ್ದಿರ. ವಾಸೀರ್ಗಳ ಸುಟ್ಟಾಕ್ಯವನಂತೆಲ್ಲ. ಏನು ಸುಟ್ಟಾಕ್ಯವನ 1-2 ಸುಟ್ಟಾಕಿದ್ರು ಇವಳು ಊಟಮ್ಮಂಗೆ ಹೇಳ್ತಾಳೆ. ಅದ್ಯಾನ ನಮ್ಮ ತಾಯಿ ಒಂಥರ ವಿಚಿತ್ರ ಕಣಮ್. ಯಾರ ಬಂದ ಇವನು ಸಮಾಧಾನ ಮಾಡಿ ಸೀರೆ ಕೊಡಿಸ್ನಿ ಅಂತ ಕರ್ಕೊಂಡು ಏನು ಕಣ್ಣೀರೆಲ್ಲ ಒರೆಸ್ತಾ. ಒಂಥರ ಸೆನಕಿರ್ತಾನೆ ಹೇಳು. ಸೆನಕ್ ಮಾತಾಡ್ಸ್ಕೊಂಡು ಸೆನಕಿರ್ತಾನೆ. ಹೆಂಗ ವಾಸೀರೆ ತಂದ್ಮೇಲೆ ನೋಡನ್ ಬಾ ಎಂತ ತೊತ್ತಾಳೆ ಅಂತ. ಹೆಂಗ ತರಕ್ಕೆ ಹೋಗ್ಯವಳೆ ಈಗ ಗಿಣಿರಾಜನ್ ಕರ್ಕೊಂಡು ವಾಸೀರೆ ತರಕ್ಕೆ ಹೋಗ್ಯವಳೆ. ನೋಡನ್ ಎಂತ ತರ್ಬೋದು ಏನು ಅಂತ ಹೇಳಿ ನೋಡನ್ ಹೇಳು. ನಮ್ಮ ಶಿವಲಿಂಗಣ್ಣ ಒಳಗೆ ಬಿಡ್ಕೊಂಬಲ್ಲ ಅಂತ ಹೊರಕ್ಕೆ ಹಾಕಿದ್ಲು. ಅವನು ಸುಬ್ಬಿತಗೆ ಇರ್ತೀನಿ ಅಂತ ಹೇಳಿ ಸುಬ್ಬಿತಕ್ಕೆ ಹೋಗಿದ್ದಾನೆ. ಇವಳಿಗೆ ಇವಾಗ ಬಂದು ಸಮಾಧಾನ ಮಾಡಿ ನೋಡಿ ಸೀರೆ ಜಾಕೆಟ್ ಎಲ್ಲ ಸುಟ್ಟಿರೋ ವಿಷಯ ಗಿಣಿರಾಜಗೆ ಗೊತ್ತಾಗೈತೆ. ಅದಕ್ಕೆ ಬಂದು ಕಣ್ಣೀರೆಲ್ಲ ಒರೆಸಿ ಅವಳು ಅಳ್ತಿದ್ಲು. ಒಂದಿಟ್ಟು ಅತ್ತೆ ಕಣ್ಣೀರೆಲ್ಲ ಒರೆಸಿ ಸೀರೆ ಕೊಡಿಸ್ತೀನಿ ಅಂತ ಹೇಳಿ ಗಿಣಿರಾಜಪ್ಪ ಕರ್ಕೊಂಡು ಹೋಗ್ಯವನಿ. ಸೀರೆ ಅದು ತರ್ತೀನಿ ನಡಿ ಕೊಡಿಸ್ತೀನಿ, ರೇಷ್ಮೆ ಸೀರೆನೇ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ಯವನಿ. ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.